ಇಂದು ನಾನು ಬಿಜೆಪಿ ಸರ್ಕಾರದ ಬಳಿ ಭಾಷಣ ಕೇಳುವುದಿಲ್ಲ, ಜಾಹೀರಾತು ಕೇಳುವುದಿಲ್ಲ. ಒಂದು ಸರಳ ಪ್ರಶ್ನೆ ಮಾತ್ರ ಕೇಳುತ್ತೇನೆ. ಜನರ ಹಣದ ಲೆಕ್ಕ ಎಲ್ಲಿದೆ? ನಮಸ್ಕಾರ, ನಾನು ನಿಮ್ಮ BR ನಾಯ್ಡು. ಭಾರತಮಾಲಾ ಯೋಜನೆ ಹೆಸರು ನೀವು ಕೇಳಿರಬಹುದು. ಜನರನ್ನು ದೇಶದ ಹೆಸರಿನಲ್ಲಿ ಭಾವನಾತ್ಮಕವಾಗಿ ವಂಚಿಸುವ ಬಿಜೆಪಿಯ ಅಸಂಖ್ಯಾತ ಯೋಜನೆಗಳಲ್ಲಿ ಇದೂ ಒಂದು. ರಸ್ತೆಗಳ ಕ್ರಾಂತಿಯಂತೆ, ವೇಗದ ಭಾರತ ಅಂತೆ, ಅಭಿವೃದ್ಧಿಯ ಹೊಸ ಯುಗ ಅಂತೆ. ಆದರೆ 34,800 ಕಿಲೋಮೀಟರ್ ಗುರಿಯಲ್ಲಿ ಕಳೆದ ಸೆಪ್ಟೆಂಬರ್ ರವರೆಗೆ ನಿರ್ಮಾಣವಾದದ್ದು 21,248 ಕಿಲೋಮೀಟರ್ ಮಾತ್ರ ಎಂದು ಸರ್ಕಾರದ ಅಧಿಕೃತ ಅಂಕಿಅಂಶವೇ ಹೇಳಿದೆ. ಈಗ ದೇಶದ ಜನರು ಕೇಳುವ ಪ್ರಶ್ನೆ ಅಂದರೆ, ಉಳಿದ ರಸ್ತೆ ಎಲ್ಲಿ ಹೋಯಿತು? ಮತ್ತೆ ಅದಕ್ಕಾಗಿ ಬಿಡುಗಡೆ ಮಾಡಿದ್ದ ಹಣ ಎಲ್ಲಿದೆ? ಭಾರತಮಾಲಾ ಯೋಜನೆಯ ಮೊದಲ ಹಂತದ ಮೂಲ ಅಂದಾಜು ವೆಚ್ಚ ಸುಮಾರು 5.35 ಲಕ್ಷ ಕೋಟಿ ರೂಪಾಯಿ. ಸರಳವಾಗಿ ಲೆಕ್ಕ ಹಾಕಿದರೆ 1 ಕಿಲೋಮೀಟರ್ಗೆ ಸುಮಾರು 15 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚು. ಇದೇ ಲೆಕ್ಕಾಚಾರದ ಪ್ರಕಾರ ನಿರ್ಮಾಣವಾಗದೇ ಉಳಿದ 13,554 ಕಿಲೋಮೀಟರ್ ರಸ್ತೆಗೆ ಸುಮಾರು 2.1 ಲಕ್ಷ ಕೋಟಿ ರೂಪಾಯಿ ಖರ್ಚಾಗಿದೆ. ನಾವು ಕೇಳುತ್ತಿರುವುದು ಇಷ್ಟೇ: ಆ ಹಣ ವೆಚ್ಚವಾಗಿದೆಯೇ, ಸಿಲುಕಿದೆಯೇ, ಮರು ಹಂಚಿಕೆ ಆಗಿದೆಯೇ, ಇಲ್ಲವೇ ಆಡಳಿತದ ವೈಫಲ್ಯದಲ್ಲಿ ಕರಗಿದೆಯೇ? ಇಷ್ಟೇ ಅಲ್ಲ, ಉದ್ಯೋಗದ ವಿಷಯದಲ್ಲೂ ಸಹ ಬಿಜೆಪಿ ಯುವ ಜನರಿಗೆ ನಿರಂತರವಾಗಿ ಮೋಸ ಮಾಡುತ್ತಿದೆ. ಸಂಸತ್ತಿನ ಅಧಿಕೃತ ಉತ್ತರ ಪ್ರಕಾರ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸುಮಾರು 10 ಲಕ್ಷ ಹುದ್ದೆಗಳು ಖಾಲಿ ಇವೆ. ಆದರೂ ಸಹ ಬಿಜೆಪಿ ಯುವಕರಿಗೆ ಉದ್ಯೋಗ ಕೊಟ್ಟಿದ್ದೇವೆ ಎಂದು ಯಾವ ಮುಖದಿಂದ ಹೇಳುತ್ತಿದ್ದಾರೆ? ಸರ್ಕಾರಿ ಕಚೇರಿಗಳಲ್ಲಿಯೇ ನೇಮಕಾತಿ ಮಾಡದವರು ದೇಶದ ಭವಿಷ್ಯದ ಬಗ್ಗೆ ಪಾಠ ಹೇಳುತ್ತಿರುವುದು ಹಾಸ್ಯಾಸ್ಪದವಲ್ಲವೇ? ಇನ್ನೊಂದು ದೊಡ್ಡ ಪ್ರಶ್ನೆ ಡಿಜಿಟಲ್ ಇಂಡಿಯಾ ಎಂಬ ವಂಚನೆಯದ್ದು. PMKVY ಯೋಜನೆಯಲ್ಲಿ 94.53% ಫಲಾನುಭವಿಗಳ ದಾಖಲೆಗಳಲ್ಲಿ ಬ್ಯಾಂಕ್ ಖಾತೆ ವಿವರಗಳು ತಪ್ಪು, ಅಪೂರ್ಣ ಅಥವಾ ಅಮಾನ್ಯ ಎಂದು CAG ವರದಿ ಹೇಳಿದೆ. ದಿನವೂ ಡಿಜಿಟಲ್ ಆಡಳಿತ, ಪಾರದರ್ಶಕತೆ, ಸುಧಾರಣೆ ಎಂದು ಬೊಗಳೆ ಬಿಡುವ ಬಿಜೆಪಿ ಸರ್ಕಾರದ ನಿಜವಾದ ಮುಖ ಪ್ರತಿದಿನವೂ ಬಯಲಾಗುತ್ತಿದೆ. ಬಿಜೆಪಿಯವರೇ, ದೇಶಕ್ಕೆ ಹೊಸ ಸ್ಲೋಗನ್ ಬೇಡ, ಭಾರತಮಾಲಾ ಬಗ್ಗೆ ಲೆಕ್ಕ ಕೊಡಿ, ಡಿಜಿಟಲ್ ಇಂಡಿಯಾ ಅಕ್ರಮದ ಬಗ್ಗೆ ಮಾತನಾಡಿ, ನಿರುದ್ಯೋಗದ ವೈಫಲ್ಯವನ್ನು ಒಪ್ಪಿಕೊಳ್ಳಿ. ಸ್ನೇಹಿತರೆ, ಬಿಜೆಪಿಯ ಭಾರೀ ಅಕ್ರಮಗಳ ಬಗ್ಗೆ ನಿಮಗೂ ಅಸಮಾಧಾನ ಇದೆಯಲ್ವೇ? ಆ ರೀತಿಯ ಅಕ್ರಮಗಳ ಪಟ್ಟಿಯನ್ನು ಕಮೆಂಟ್ ಮೂಲಕ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.